ಹಲೋ, ನಮಸ್ಕಾರ. ಗುಡ್ ಆಫ್ಟರ್ನೂನ್. ನನಗೆ ಹೊಸಕೇರಳ್ಳಿ ಬನಶಂಕರಿ 3rd ಸ್ಟೇಜ್ ಹೊಸಕೇರಳ್ಳಿ ಹತ್ರ ಅಜ್ಜಿ ನೋಡ್ಕೊಳೋಕ್ಕೆ ಒಬ್ಬರು ಬೇಕು. ಅವರು 25ರಿಂದ 35 ಏಜ್ ನೋಡ್ತಿದ್ದಾರೆ. ಪೇಷಂಟ್ ಕೇರು ಅಂದರೆ ಅವರು ಒಬ್ಬನೇ ಇರೋದು. ಅವರು ಪೆನ್ಷನ್ ಬರುತ್ತೆ 20,000. ಸೊ 15,000 ಮಾತ್ರ ಕೊಡ್ತಿದ್ದಾರೆ ಫುಡ್ ಆ್ಯಂಡ್ ಅಕಾಮಿಡೇಷನ್ನು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ಹೊಸಕೇರಳ್ಳಿ ಲೀವಿಂಗ್, ಇದು ಹೋಗಿ ಬರೋದಲ್ಲ, ಅವ್ರ ಮನೇಲೇ ಇರೋದು. ಸೊ ಅವ್ರಿಗೆ ಕಾಲ್ ಆಪ್ರೇಷನ್ ಆಗಿದೆ. ಸೊ ಅವ್ರು ರಾತ್ರಿ ಹೊತ್ತು ರೆಸ್ಟ್ ರೂಮ್ ಕರ್ಕೊಂಡು ಹೋಗಬೇಕು. ಸ್ನಾನ, ತಿಂಡಿ, ಅಡುಗೆ ಎಲ್ಲ ಅವರೇ ಮಾಡ್ಕೋತಾರೆ. ಅದರದ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಮನೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಮೇಡಮ್ಗೆ ಹೆಲ್ಪ್ ಮಾಡ್ಕೊಂಡು ಅವ್ರ ಜೊತೆನೇ ಇರಬೇಕು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ ಹಾಕಿ. ನಾನು ನಿಮ್ಮ ಹತ್ರ ಮಾತಾಡಿದ ತಕ್ಷಣವೇ ನಿಮ್ಮ ನಂಬರ್ನ ದಯವಿಟ್ಟು ಡಿಲೀಟ್ ಮಾಡಿ. ಇವಾಗಲೂ ಹೇಳ್ತಾ ಇದ್ದೀನಿ, ಸುಮಾರು ಜನ ನನ್ನ ನಂಬರ್ನ ಮಿಸ್ಯೂಸ್ ಮಾಡ್ತಿದ್ದಾರೆ. ನನ್ನ ಫೋಟೋ ಕ್ಲಿಕ್ ಮಾಡ್ಕೋತಿದ್ದಾರೆ ಸ್ಕ್ರೀನ್ಶಾಟಲ್ಲಿ. ಕ್ಲಿಕ್ ಮಾಡಿಕೊಂಡು ನಾನೇ ಶೋಭಾ ಮೇಡಮ್ ಅಂತ ಹೇಳಿ ಕರೆಸಿ ಮೆಜೆಸ್ಟಿಕಲ್ಲೆಲ್ಲ 4-5 ಜನ ಹುಡುಗರು ಬಂದಿದ್ದಾರೆ, 4-5 ಜನ ಹುಡುಗಿರು ಬಂದಿದ್ದಾರೆ. ಸೊ ನನಗೆ ಈ ವಿಷಯ ಎಲ್ಲ ಸುಮಾರು ಈಗ ಒಂದು ವಾರದಿಂದ ಕಾಲ್ಸ್ ಬರ್ತಾಯಿದೆ. ಸೊ ದಯವಿಟ್ಟು ನನ್ನ ನಂಬರ್ ಕೊನೆ ನಂಬರು 3060. ಈ ನಂಬರು ನಿಮಗೆ ಬಂದು ನಿಮ್ಮ ಹತ್ರ ನಾನು ಮಾತಾಡಿದ್ಮೇಲೆ ನಿಮ್ಮ ನಂಬರ್ನ ಎಲ್ಲ ಹಾಕಿರ್ತೀರ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ತೆಗೆದುಬಿಡಿ. ಈ ಥರ ಬೇವರ್ಸಿಗಳು ಲೇಡೀಸು ಮಾಡ್ತಿದ್ದಾರೆ, ಜೆಂಟ್ಸು ಮಾಡ್ತಿದ್ದಾರೆ. ನಾನು ಆದಷ್ಟು ಕೊಡೋಷ್ಟು ಕಂಪ್ಲೇಂಟ್ ನಾನು ಕೊಟ್ಟಿದ್ದೀನಿ. ಇನ್ನು ಎಷ್ಟು ಜನ ಉತ್ಪತ್ತಿ ಆಗ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಹಾಳಾಗೋಗಲಿ. ಬಟ್ ಇವಾಗ ಹೊಸಕೇರಹಳ್ಳಿಗೆ ಅಜ್ಜಿ ನೋಡ್ಕೊಳೋಕ್ಕೆ 65 ಇಯರ್ಸ್ ಅಜ್ಜಿ. ಸೊ ಅವ್ರ ಮನೇಲೇ ಇರಬೇಕು. ಸೊ ಫುಡ್ ಆ್ಯಂಡ್ ಅಕಾಮಿಡೇಷನು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ 25ರಿಂದ 35 ಒಳಗಡೆ ಕನ್ನಡದವರು ಕನ್ನಡ ಮಾತಾಡಬೇಕು. ಸೊ ಯಾರಿದ್ದೀರಾ, ನನಗೆ ಇವತ್ತು ನಾಳೆನಲ್ಲಿ ಅರ್ಜೆಂಟ್ ಇದೆ. ಯಾರು ಬರ್ತೀರಾ ನಿಮ್ಮ ನಂಬರ್ ಹಾಕಿ, ನಾನು ಕಾಲ್ ಮಾಡ್ತೀನಿ. ಮೇಡಮ್ಗೊಂದ್ಸಲಿ ಕಾಲ್ ತಗೋತೀನಿ. ಅವ್ರು ಓಕೆ ಅಂದ ತಕ್ಷಣ ನೀವು ಕೆಲಸಕ್ಕೆ ಬರ್ಬೋದು. ಥ್ಯಾಂಕ್ ಯು.